ಇದು ನೋಡಿ ನಮ್ಮ ಸೂರ್ಯ ಅವರ ಜೀಪ್ ಇದೆ ಸ್ನೇಹಿತರೆ, ಮಹೀಂದ್ರ ತಾರು ಜೀಪ್ ತಗೊಂಡಿದ್ರು. ಫುಲ್ ನೀವು ಒಂಥರ ಈ ರೋಬೋ 2.0 ತರ ಈಗ. ಹೌದು, ಫುಲ್ ರೋಬೋ ಆಗಿದೆ, ಇವಾಗ ರೋಬೋ 2.0 ಆಗ್ಬಿಟ್ಟಿದ್ದೀವಿ. ಫುಲ್ ಅಪ್ಡೇಟೆಡ್ ಮಾಡರ್ನ್. ಎಷ್ಟು ಉದ್ದ ಇದೆ ಗೊತ್ತಾ ಹಾವು? ಅಷ್ಟು ಉದ್ದ ಇದೆಯಾ? ದೊಡ್ಡದೆ ಸರ್. ನೆಕ್ಸ್ಟ್ ಇಲ್ಲ ಇದೆ ನೋಡಿ. ಏನಂಟಿ ವಾವ್ ಅಂತ ಇದ್ದೀನಿ ನಾವು ನೋಡಿ. ಸುರೇಶ್ ಅವರು ಸ್ನೇಕ್ ರೆಸ್ಕ್ಯೂ ಅವರೆಲ್ಲ ಆದ್ರೂ ಧೈರ್ಯ ಮಾಡಿ ಒಬ್ರು ಆಂಟಿ ನೋಡಿ ಅಲ್ಲಿ ಹಾವು ಹೋಗ್ತಾ ಅಂತ ಕಾರಣಕ್ಕೆ ಲಬಕ್ ಅಂತ ಕೈ ಹಾಕಿ ಹಾವು ನೋಡಿಕೊಂಡ್ರು. ಅದು ಆಂಟಿ ಹೇಳಿದಕ್ಕೆ ಹಂಗೇನಿಲ್ಲ, ಅಂಕಲ್ಸ್ ಹೇಳಿದ್ರೆ ಹಿಡಿತಾರೆ ಅವರು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಹೆಮ್ಮೆಯ ಮೈಸೂರಿಗೆ ಸ್ವಾಗತ. ಸ್ನೇಹಿತರೆ, ನಾವು ಮತ್ತೊಮ್ಮೆ ಮೈಸೂರಿಗೆ ಬಂದಿದ್ದೀವಿ. ಕಲಾ ಮಾಧ್ಯಮಕ್ಕೆ ಸ್ವಾಗತ ಕೋರ್ತಾ ಸ್ನೇಕ್ ಸೂರ್ಯ ಕೀರ್ತಿ ಅವರು ನಿಮ್ಗೆ ಗೊತ್ತೇ ಇದ್ದಾರೆ, ಸ್ನೇಕ್ ಶ್ಯಾಮ್ ಅವ್ರ ಮಗ. ಅನೇಕ ಸಂಚಿಕೆಗಳನ್ನ ನಾವು ಮಾಡಿದ್ದೀವಿ. ಬನ್ನಿ ಅವರ ಉರಗ ಸಂರಕ್ಷಣೆ ಬಗ್ಗೆ ಇನ್ನೊಂದಷ್ಟು ಸಂಚಿಕೆಗಳನ್ನ ನಾವು ಮಾಡೋಣ. ಮೈಸೂರಿಗೆ ಹೋಗೋಣ, ಅವ್ರ ಮನೆಗೆ ಹೋಗೋಣ. ಸ್ನೇಹಿತರೆ, ಸ್ವಾಗತ ನಿಮ್ಗೆಲ್ರಿಗೂ. ಹೆಮ್ಮೆಯ ಮೈಸೂರು. ಈಗ ಇನ್ನೇನು ದಸರಾ ಬರ್ತಾ ಇದೆ, ಎಲ್ರಿಗೂ ದಸರಾ ಹಬ್ಬ ಶುಭಾಶಯಗಳು. ನವರಾತ್ರಿ ಚೆನ್ನಾಗಿ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಹೋಗೋಣ. ಅನಿಮಲ್ ರೆಸ್ಕ್ಯೂ ಪ್ಯಾಟ್ರೋಲ್ ಅಂತ, ಅದು ನಮ್ಮ ಸೂರ್ಯ ಕೀರ್ತಿಯವರ ಹೊಸ ಈ ನಮ್ಮ ಸ್ನೇಕ್ ರೆಸ್ಕ್ಯೂ ವೆಹಿಕಲ್. ಅದು ದ ಸೂರ್ಯ ಕೀರ್ತಿ ಕನ್ಸರ್ವೇಷನ್ ಪ್ರಾಜೆಕ್ಟ್. ರಾಜಣ್ಣ ಅವ್ರಿಗೆ ಧನ್ಯವಾದ. ಅವರು ನಮ್ಮನ್ನು ಕರ್ಕೊಂಬಂದು ಬಸ್ ಸ್ಟ್ಯಾಂಡ್ ಇರೋರ್ಗು ಬಿಟ್ಟರು. ಈ ಚಕ್ರ ಮುಗಿದ್ಮೇಲೆ ಈ ಚಕ್ರ ಕತ್ಬೇಡ. ಬನ್ನಿ ಅಣ್ಣ, ನಮಸ್ಕಾರ. ಹೇಗಿದ್ದೀರಣ್ಣ? ಏನಣ್ಣ ಎಷ್ಟೊಂದು ಅರ್ಜೆಂಟಲ್ಲಿ ಇದ್ದೀರಾ? ಎರಡು ರೆಸ್ಕ್ಯೂ ಇದೆಯಂತೆ. ಬನ್ನಿ ಬನ್ನಿ. ಹೇಗಿದ್ದೀರಾ ಸೂರ್ಯ ಅವರೇ? ಪರವಾಗಿಲ್ಲ, ಹೇಗೋ ಆರಾಮಾಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ ವೆದರಿಂದ. ಮಾಮೂಲಿ ಕೋಲ್ಡ್, ಕಾಫ್, ಫೀವರ್ ಇದ್ದೇ ಇರುತ್ತಲ್ಲ. ಈಗ ಎರಡು ಕಡೆ ರೆಸ್ಕ್ಯೂ ಕಾಲ್ ವೇಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನಾಗಿದೆ, ಒಬ್ರು ಮನೆ ಪಾಟ್ಗಳ ಮಧ್ಯೆ ಹಾವುಗಳು ಕಂಡು ಬಂದಿದೆ. ಆಮೇಲೆ ಇನ್ನೊಂದು ಕಡೆ ಕಾಂಪೌಂಡ್ ಆಚೆ ಕಡೆ ಅದ್ರ ರೆಸ್ಕ್ಯೂ ಏನು ಅವಶ್ಯಕತೆ ಇಲ್ಲ, ಯಾಕೆಂತಂದ್ರೆ ಅದ್ರ ಪಾಡಿಗೆ ಅದು ಬಿಟ್ರೆ ಹೊರಟೋಗ್ಬಿಡುತ್ತೆ. ಬಟ್ ಜನಗಳ ಒಂದು ಗಾಬರಿ ಅಥವಾ ಒಂದು ಗೊಂದಲ, ಏನೋ ನಾಳೆ ನಮ್ಮ ಮನೆಗೆ ಬಂದ್ಬಿಟ್ರೆ, ನಾಡಿದ್ದು ನಮ್ಮ ಮನೆಗೆ ಬಂದ್ಬಿಟ್ರೆ ಅನ್ನೋ ಒಂದು ಭಯದಿಂದ ಈಗ ಫೋನ್ ಮಾಡಿದ್ದಾರೆ. ಅವ್ರದ್ದು ಒಂದಷ್ಟು ಏನೋ ಒಂದು ಮರದ ಪೀಸ್ಗಳು, ಪ್ರೆಸ್ ವುಡ್ ಪೀಸ್ಗಳು ಹಾಕಿದ್ದಾರೆ, ಅದ್ರ ಕೆಳಗಡೆ ಸೇರ್ಕೊಂಡಿದೆ ಅಂತ ಹೇಳಿದ್ದಾರೆ. ಹೌದು. ಕಷ್ಟಪಟ್ಟು ಒಂದು ಸಂರಕ್ಷಣೆಗೆ ಒಂದು ಕೊಡುಗೆನ ಕೊಡಬೇಕು, ಒಂದು ಪ್ರಾಣಿಗಳಿಗೊಂದು ಕೊಡುಗೆ ಕೊಡಬೇಕು, ಈ ಒಂದು ಕೆಲಸಕ್ಕೆ ಒಂದು ಕೊಡುಗೆಗೋಸ್ಕರ ಕಷ್ಟಪಟ್ಟು ಒಂದು ವೆಹಿಕಲ್ ಅನ್ನು ರೆಡಿ ಮಾಡಿದ್ದೀವಿ. ಇದು ಆನಿಮಲ್ ರೆಸ್ಕ್ಯೂ ಪ್ಯಾಟ್ರೋಲ್ ಅಂತ ಇದಕ್ಕೆ ಹೆಸರನ್ನ ಇಟ್ಟಿದ್ದೀನಿ. ಸೊ ಮಲ್ಟಿಪರ್ಪಸ್ ವೆಹಿಕಲ್ ಇದು. ಯಾವುದೇ ಒಂದು ಪ್ರಾಣಿ ರಸ್ತೆಯಲ್ಲಿ, ಇವಾಗ ನೋಡಿ ರೋಡ್ ಮಧ್ಯೆ ಯಾರಿಗಾರು ಒಬ್ರು ವ್ಯಕ್ತಿಗೆ ಏನಾದ್ರು ಅಪಘಾತ ಆಯಿತು ಅಂತಂದ್ರೆ ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಯಾವ್ದಾರ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಳ್ತು ಅಂತಂದ್ರೆ ಒಂದು ಫೈರ್ ಇಂಜಿನ್ ಇರುತ್ತೆ, ಫೈರ್ ಆಂಬ್ಯುಲೆನ್ಸ್ ಇರುತ್ತೆ. ಅಥವಾ ಏನಾದ್ರು ಒಂದು ಕ್ರೈಮ್ ಆಗ್ತಾ ಇದೆ ಅಂತಂದ್ರೆ ಒಂದು ಪೊಲೀಸ್ ವ್ಯಾನ್ ಇರುತ್ತೆ. ಸೊ ಈ ಥರ ಎಲ್ಲ ಇರುವಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಾಣಿಗೆ ಏನಾರು ಆಯಿತು ಅಂತಂದರೆ ಅದಕ್ಕೆ ಅಂತ ಒಂದು ಎಮರ್ಜೆನ್ಸಿ ವೆಹಿಕಲ್ ಎಲ್ಲೂ ಇಲ್ಲ. ಅದು ಇದ್ರೆ ಅರಣ್ಯ ಇಲಾಖೆಯಿಂದ ಅದು ಬರೀ ವೈಲ್ಡ್ ಅನಿಮಲ್ಸ್ಗೆ ಮಾತ್ರ, ಒಂದು ಟೈಗರ್ಗೆ ಇಲ್ಲ ಲೆಪರ್ಡ್ಗೆ ಇಲ್ಲ ಎಲಿಫೆಂಟ್ಗೆ, ಅದು ಫಾರೆಸ್ಟಲ್ಲಿರುತ್ತೆ, ಸಿಟಿಯಲ್ಲಿರಲ್ಲ. ಸೊ ಇಲ್ಲಿ ಅರ್ಬನ್ ವೈಲ್ಡ್ ಲೈಫನ್ನು ಹ್ಯಾಂಡಲ್ ಮಾಡೋಕ್ಕೆ, ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ನಾನು ತುಂಬ ವರ್ಷದಿಂದ ಕಟ್ಟಿರ್ತಕ್ಕಂಥ ಒಂದು ಕನಸನ್ನು ನನಸು ಮಾಡಿಕೊಂಡೆ. ಆ್ಯಂಡ್ ಇನಿಷಿಯಲಿ ತುಂಬ ಕಷ್ಟ ಆಯಿತು ನನಗೆ. ಆಮೇಲೆ ನಮ್ಮ ತಂದೆಯವ್ರ ಸ್ನೇಹಿತರು ಒಬ್ಬರು ಮುಂದೆ ಬಂದು ಬೆನ್ನೆಲುಬಾಗಿ ನಿಂತು ಇದೊಂದು ಸಪೋರ್ಟನ್ನು ಮಾಡೋದಕ್ಕೆ ನನಗೆ ತುಂಬ ಈಸಿ ಆಯಿತು. ಹೌದು ಹೌದು. ಯಾಕೆಂತಂದರೆ ನನಗೆ ಲೋನ್ ಬೇಕು ಅಂತಂದರೆ ನಾನು ಸ್ಯಾಲ್ರಿಡ್ ಅಲ್ಲ, ಅಥವಾ ನನ್ನ ಹತ್ರ ಬಿಸ್ನೆಸ್ ಇಲ್ಲ. ಸ್ಯಾಲ್ರಿಡ್ ಲೋನ್ ಅಥವಾ ಬಿಸ್ನೆಸ್ ಲೋನ್ ಸಿಗೋದಕ್ಕೆ ಹೌದು, ಖಂಡಿತವಾಗ್ಲೂ ಕೊಡಲ್ಲ. ಖಂಡಿತವಾಗ್ಲೂ ಕೊಡಲ್ಲ. ಅದು ಡೌನ್ ಪೇಮೆಂಟ್ ಆಗಿ ತಗೊಂಡು ಈ ಒಂದು ವೆಹಿಕಲ್ ಇವತ್ತು ಜನಗಳಿಂದ ಜನಗಳಿಗಾಗಿ ಅಷ್ಟೇ. 2 ವರ್ಷ ಆಯಿತು. 2 ವರ್ಷದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಹಾವುಗಳು ಸಂರಕ್ಷಣೆಯನ್ನ ಮಾಡಿದ್ದೀವಿ. ಹೌದು ಹೌದು, ಈ ಗಾಡಿಲೇನೆ 5,000. ಹೌದು, ಇದುವರೆಗೂ ನಾನು ರೆಸ್ಕ್ಯೂ ಮಾಡಿರೋದು 35,000ಕ್ಕೂ ಹೆಚ್ಚು ಹಾವುಗಳು. ಗೋಲ್ಡನ್ ರಿಟ್ರೀವರ್ ಇದೆಯಾ? 2 ವೀಲರ್ ಇದೆ 2. ಗೇಟ್ ಒಳಗಡೆ. ನೀವೆಲ್ಲಿದ್ದೀರಾ ಸರ್? ನಾನು ಈಗ ಬಂದೆ, ಹಾಸ್ಪಿಟಲ್ ಬಂದೆ ಒಂಚೂರು ನಮ್ಮ ತಾಯಿಯವ್ರನ್ನ ಕರ್ಕೊಂಡು. ಹೌದಾ, ಇರ್ಲಿ, ತೊಂದರೆ ಇಲ್ಲ. ಗೇಟ್ ಎಲ್ಲ ಓಪನ್ ಇದೆ, ಬ್ಯಾಕ್ ಸೈಡ್ ಎಲ್ಲ ಹೋಗಿ ನೀವು ನೋಡ್ಬೋದು. ಬಟ್ ನಾನು ಎಲ್ಲ ಕಡೆ ನೋಡಿದೆ ಸರ್, ಎಲ್ಲೂ ಸಿಗ್ಲಿಲ್ಲ. ನಿಮ್ಗೇನಾದ್ರೂ ಒಂದು ಹೌದಾ, ಒಂದು ಕೆಲಸ ಮಾಡಿ, ನೀವು ಮನೆಗೆ ಬಂದ್ಮೇಲೆ ನನಗೆ ಫೋನ್ ಮಾಡಿ, ನಾನು ನಿಮ್ಮ ಮನೆಗೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಅವಾಗ ಮತ್ತೆ, ಆಯ್ತಾ? ಸೊ ಅವರೇ ಸೂಪರ್ವೈಸ್ ಮಾಡೋಕ್ಕಿಲ್ಲ ಅಂದರೆ ಹಾವು ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಇವಾಗ ಇನ್ನೊಂದು ಕಡೆ ಹೋಗೋಣ, ಇಲ್ಲಿ ಸಿಗೋ ಚಾನ್ಸಸ್ ಇದೆ. ಸುಮ್ಮನೆ ಅಲ್ಲಿಂದ ಇಲ್ಲಿ ತನಕ ಟ್ರಾವೆಲ್ ಮಾಡಿ ಟೈಮ್ ಡಿಸ್ಟೆನ್ಸ್ ಎಲ್ಲ ವೇಸ್ಟ್. ಸೊ ಈ ಥರ ಆಗ್ತಾ ಇರುತ್ತೆ, ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಟೈಮ್ ವೇಸ್ಟ್ ಆಗುತ್ತೆ, ಫ್ಯೂಯಲ್ ವೇಸ್ಟ್ ಆಗುತ್ತೆ. ಅಕ್ಕ ನಿಮ್ಮ ಮನೆ ಒಳಗೆ ಅಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ, ಹೋಗ್ಬೇಕಾದ್ರೆ ಗಾಡಿ ತಗೊಂಡೋಗಿ ಬಂಚನ್ನು ನಿಲ್ಸ್ಬಿಡ್ಬೇಡಿ.
1 minute ಮ್ಯಾಟರ್ಸ್ ಅ ಲಾಟ್ ಟು ಅಸ್. ಪಾರ್ಕಿಂಗ್ ಇಟ್ಕೊಂಡು ಆಚೆ ನಿಲ್ಸೋದಂತೆ, ಯಾಕೆಂದ್ರೆ ಹೊರಗಡೆ ಹೋಗ್ತಾ ಇದಾರಂತೆ ಅದಕ್ಕೆ ಅಂತ. ಜನಗಳು ಈ ತರ ಮಾಡೋದ್ರಿಂದ ಎಷ್ಟೋ, ಇವಾಗ ಆಂಬ್ಯುಲೆನ್ಸ್ ಹಂಗೆ ಹೇಳೋದಕ್ಕಾಗುತ್ತಾ, ಇಲ್ಲ ಪೊಲೀಸ್ ವ್ಯಾನ್ ಹಂಗೆ ಹೇಳೋದಕ್ಕಾಗುತ್ತಾ? ಬದುಕ್ತೀವಿ ಅಥವಾ ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದಲ್ದೇನೆ ನಾವು ಇಟ್ಕೊಂಡಿರೋಂಥ ಒಂದು ಮ್ಯಾನರ್ಸು ಕೂಡ ಮ್ಯಾಟರ್ ಆಗುತ್ತಲ್ವಾ. ಈಗ ಎಲ್ಲಿ ನೆಕ್ಸ್ಟ್ ನಾವು ಹೋಗ್ತಿರೋದು ಸರ್? ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಲಕ್ಷ್ಮೀಕಾಂತ ನಗರ ಅಂತ. ಲಕ್ಷ್ಮೀಕಾಂತ ನಗರ? ಹೌದು. ಕಾರ್ ಜೀಪ್ ಇದು? ಹೌದು ಸರ್, ಮಹೇಂದ್ರ ತಾರ್ ಇದು. ಇದೇನೆ ಸ್ವಲ್ಪ ಗಟ್ಟಿ ಇರೋದು. ಈ ಹೊಸ ಮಾಡೆಲ್ ತಾರ್ ಏನಿದೆ ಅದೊಂದು ಸ್ವಲ್ಪ ನನಗೆ ಯಾಕೋ, ಐ ಮೀನ್ ನಾನು ಇದನ್ನ ಕಂಡೆಮ್ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಬಟ್ ಅದೊಂದು ಸ್ವಲ್ಪ ಟಿನ್ ಕ್ಯಾನ್ ತರ ಕಾಣುತ್ತೆ. ಇದರಷ್ಟು ಬಾಡಿ ಸ್ಟ್ರೆಂತ್ ಇಲ್ಲ, ಅಥವಾ ರೋಡ್ ಗ್ರಿಪ್ ಆಗಿರ್ಬೋದು, ಇಲ್ಲ ಯೂಸರ್ ಆಪರೇಷನ್ ಅದೊಂಥರ ಇದು ರಫ್ ಆ್ಯಂಡ್ ಟಫ್ ಆಗಿ ನೀಟಾಗಿ ಒಂದು ತಗಡ ಫೀಲ್ ಕೊಡುತ್ತೆ. ಸೊ ಅದು ಹೊಸ ಕಾರ್ ಓಡಿಸ್ದಂಗೆ ಆಗುತ್ತೆ, ಅದೊಂದು ಜೀಪ್ ಓಡಿಸ್ದಂಗೆ ಆಗೋದಿಲ್ಲ. ಆ್ಯಂಡ್ ಇದು 4x4, ಸೊ ಎನಿ ಸಿಚುವೇಶನ್ ಖಂಡಿತವಾಗ್ಲೂ. ಈಗ ಮುಂಚೆ ನಾವು 2 ವೀಲರಲ್ಲಿ ಮೈಸೂರಿಂದ ಒಂದು 10 ಕಿಲೋಮೀಟರ್ ರೇಡಿಯಸಲ್ಲಿ ಓಡಾಡ್ತಾ ಇದ್ದೋ ಮೈಸೂರು ಆಚೆ. ಈಗ ನಾವು ಮೈಸೂರಿಂದ ಹೆಚ್ಚು ಕಡಿಮೆ ಒಂದು 80 ಕಿಲೋಮೀಟರ್ ರೇಡಿಯಸ್ವರೆಗೂ ಓಡಾಡ್ತೀವಿ. ಲಾಸ್ಟ್ ಟೈಮ್ ನಾವು ಕಲಾ ಮಾಧ್ಯಮದಲ್ಲಿ ಒಂದು ಅವೇರ್ನೆಸ್ ವಿಡಿಯೋ ಮಾಡಿರೋದ್ರಿಂದ ಜನಗಳಿಗೆ ಅಟ್ಲೀಸ್ಟ್ ಒಂದು 60% ತನಕ ಅವೇರ್ನೆಸ್ ರೀಚ್ ಆಗಿದೆ ಜನಗಳಿಗೆ. ನಾವು ಮಾಡ್ತಾ ಇರೋದು ಕೂಡ ಒಂದು ರಿಸ್ಕಿ ಜಾಬ್ ಏನೇ. ಅವರೇನೆ ಒಂದು ಏನು ಡೊನೇಷನ್ ಮಾಡಬೇಕು ಆ ಒಂದು ಡೊನೇಷನನ್ನು ಮಾಡ್ತಾರೆ ಒಂದು ಸ್ಪಾಟಲ್ಲಿ ರೆಸ್ಕ್ಯೂ ಮಾಡಿದಾಗ. ಸೊ ಆ್ಯಂಡ್ ನಾವು ತಗೊಳ್ಳೋ ರಿಸ್ಕ್ ಕೂಡ ನೋಡ್ತಾ ಇದ್ದಾರೆ ಸರ್. ಏನು ಜನಗಳು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ಸರ್ಕಾರ ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಈಗ ರೀಸೆಂಟಾಗಿ ಚೆನ್ನೈಗೆ ಹೋಗಿದ್ದೆ. ನಾನೊಂದು ವೀಸಾ ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅದ್ರ ಇಂಟರ್ವ್ಯೂಗೆ ಅಂತ ಹೋಗಿದ್ದಾಗ ಹಾಗೆ ಸರಿ ಒಂದ್ಸಲಿ ಒಂದು ಚೆನ್ನೈ ಸ್ನೇಕ್ ಪಾರ್ಕ್ ಮತ್ತು ಮಡ್ರಾಸ್ ಕ್ರೊಕೊಡೈಲ್ ಬ್ಯಾಂಕನ್ನು ಒಂದ್ಸಲಿ ನೋಡೋಣ ಅಂತ ಹೋದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಎಕ್ಸಾಟಿಕ್ ಸ್ಪೀಶೀಸ್ ಆಫ್ ಕ್ರೊಕೊಡೈಲ್ಸ್ ಇದೆ, ಬೇರೆ ಬೇರೆ ದೇಶದ್ದು ಮೊಸಳೆಗಳಿದೆ. ಚೆನ್ನೈಯಲ್ಲಿ ಅವರು ಇರುಳ ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ. ಸೊ ಇರುಳಾಸ್ ಅವ್ರಿಗೆ ಏನು ಕೆಲಸ ಅಂತಂದರೆ, ಅವರು ದಿನನಿತ್ಯ ಅಗ್ರಿಕಲ್ಚರಲ್ ಫೀಲ್ಡ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ. ಆ ಹಾವುಗಳನ್ನು ಹುಡ್ಕೊಂಡು ತೊಗೊಂಡು ಬಂದು ಆ ಒಂದು ಹಾವಿನ ವಿಷವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಒಂದು ವಿಷದಿಂದ ಒಂದು ಆ್ಯಂಟಿವೆನಮ್ ತಯಾರಿಕೆ, ಒಂದು ಮದ್ದು, ಈ ಒಂದು ಹಾವಿನ ವಿಷಕ್ಕೆ ಒಂದು ಮದ್ದು ಅಥವಾ ಒಂದು ಮೆಡಿಸಿನ್ ಅಥವಾ ಒಂದು ಔಷಧಿ ಅಂತ ಹೇಳ್ಬೋದು. ಏನೇನು ಪದಾರ್ಥ ಯೂಸ್ ಮಾಡ್ತಾರೆ, ಏನೇನು ಪದಗಳು ಯೂಸ್ ಮಾಡ್ತಾರೆ ಔಷಧಿಗೆ ಅದನ್ನು ಹೇಳ್ಬೋದು. ಕುದುರೆಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಆ ಒಂದು ಕುದುರೆಯಿಂದ ಆಮೇಲೆ ಬ್ಲಡ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈ ಕುದುರೆ ಒಂದು ಸ್ಟ್ರಾಂಗ್ ಹೋಸ್ಟ್. ಸೊ ಅದರಲ್ಲಿ ಇಮ್ಯುನಿಟಿ ತುಂಬ ಚೆನ್ನಾಗಿದೆ, ಮತ್ತು ನಮ್ಮ ಮನುಷ್ಯರಿಗಿಂತ ಒಂದು ಲಾರ್ಜರ್ ಬಾಡಿ ಅದು. ಅದು ಬೇರೆದ ಕೇಳೋದು ಸರ್. ಅಲ್ಲೇ ನಿಂತಿದ್ದಾರೆ. ಫುಲ್ಲು ಟೆನ್ಷನ್ ಆಗೋದು ಇವರೇ. ಅಯ್ಯೋ ಸ್ನೇಹಿತರೆ, ಬನ್ನಿ ಇದೊಂದು ರೋಚಕವಾದ ಕಾರ್ಯ. ನಮಸ್ಕಾರ ಸರ್. ಏನಾವು? ನಾಗರಾವ್ ಇದೆಯಾ? ಓ ನಮಸ್ಕಾರ. ಫುಲ್ ನೀವೊಂಥರ ಈ ರೋಬೋ 2.0 ತರ ಈಗ. ಹೌದು, ಫುಲ್ ರೋಬೋ ಆಗಿದೆ. ಇವಾಗ ರೋಬೋ 2.0 ಆಗ್ಬಿಟ್ಟಿದ್ದೀವಿ. ಫುಲ್ ಅಪ್ಡೇಟೆಡ್ ಮಾಡರ್ನ್. ಹೌದು. ಎಲ್ಲಿ ನೋಡಿದ್ರಿ ಅಣ್ಣ ನೀವು? ಎಷ್ಟು ಉದ್ದ ಇದೆ ಗೊತ್ತಾ ಹಾವು? ಅಷ್ಟು ಧೈರ್ಯ ದೊಡ್ಡದೆ ಸರ್. ನೀವು ಹ್ಯಾಂಡಲ್ ಮಾಡ್ತೀರಾ, ನಾನು ಹ್ಯಾಂಡಲ್ ಮಾಡಲ್ಲ? ನಾವು ಏನಿದ್ರು ನೋಡಿ ಕಣ್ಣಲ್ಲಿ ಮಾತ್ರ ಹ್ಯಾಂಡಲ್ ಮಾಡೋದು, ಹ್ಯಾಂಡಲ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಏನಂತಂದ್ರೆ, ಸಾಧಾರಣವಾಗಿ ಮನೆ ಆಚೆ ಕಡೆ ಜನಗಳು ಅದು ಇದು ಏನೋ ಬೇಡದೇ ಇರ್ತಕ್ಕಂಥ ಪದಾರ್ಥಗಳನ್ನ ಹಾಕಿರ್ತಾರೆ. ಆ್ಯಂಡ್ ಏನಂತಂದ್ರೆ ನೋಡಿ, ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಹಾವುಗಳು ಅಥವಾ ಸರೀಸೃಪಗಳು, ರೆಪ್ಟೈಲ್ಸ್ ಏನಿದೆ, ಅದ್ರ ಬಿಹೇವಿಯರು ಮೇನ್ಲಿ ಟೆಂಪ್ರೇಚರ್ ಮೇಲೆ ವರ್ಕ್ ಆಗುತ್ತೆ. ಇವಾಗ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, ಅಟ್ಮಾಸ್ಫಿಯರಲ್ಲಿ ಸನ್ಲೈಟು ಅಥವಾ ಸೂರ್ಯನ ಕಿರಣಗಳು ಹೆಚ್ಚಾಗಿ ಶಾಖವನ್ನು ಕೊಡ್ತಾ ಇದೆ ಅಂತದಾಗೇ ಈ ಸರೀಸೃಪಗಳು ಶೀತ ರಕ್ತ ಪ್ರಾಣಿಗಳಾಗಿರೋದ್ರಿಂದ ಅವುಗಳಿಗೆ ನಮ್ಮ ಥರ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ. ಸೊ ನಮ್ಮ ಬಾಡಿ ಆದರೆ ಆಟೋಮ್ಯಾಟಿಕಾಗಿ ಟೆಂಪ್ರೇಚರ್ಗೆ ತಕ್ಕಂತೆ ರೆಗ್ಯುಲೇಟ್ ಮಾಡಿ ಸ್ವೆಟ್ ಗ್ಲ್ಯಾಂಡ್ಸಿಂದ ನಮ್ಮ ಬಾಡಿ ಹೇಗೋ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ನಮ್ಮ ಬೆವರು ಬರೋ ಮೂಲಕ ದೇಹದ ಉಷ್ಣಾಂಶ ಮಾಡ್ಕೊಳ್ಳುತ್ತೆ. ಸೊ ಈ ಸರೀಸೃಪಗಳು ಹೇಗೆ ಅಂತಂದರೆ, ಅವುಗಳು ಎಕ್ಸ್ಟರ್ನಲ್ ಸೋರ್ಸನ್ನು ಹುಡುಕ್ತವೆ. ಸೊ ಒಳಗಡೆ ಬಾಡಿಯಲ್ಲಿ ಇಂಟರ್ನಲ್ ಆಗಿ ರೆಗ್ಯುಲೇಟ್ ಆಗದೆ ಇರೋದ್ರಿಂದ ಅವುಗಳು ಎಕ್ಸ್ಟರ್ನಲ್ ಸೋರ್ಸನ್ನು ಹುಡುಕುತ್ತೆ. ಸೊ ಇವಾಗ ಬಿಸಿಲು ಜಾಸ್ತಿ ಆಗ್ತದೆ ಅಂತ ತಣ್ಣಗಿರೋ ಒಂದು ಜಾಗನ ಹುಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದೆ. ಯಾಕಂದ್ರೆ ಈ ಮಾಯಿಸ್ಟ್ ಆಗಿದೆ ನೋಡಿ, ಮಾಯಿಸ್ಟ್ ಆಗಿದೆ, ಒಂದು ಸ್ವಲ್ಪ ಒದ್ದೆ ಇದೆ, ತೇವಾಂಶ ಇದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಬಂದು ಔಸ್ಕೊಂಡು ಕೂತ್ಕೊಂಡಿದೆ. ಸೊ ಇವಾಗ ಮಧ್ಯಾಹ್ನ ತನಕ, ಸಾಯಂಕಾಲ ತನಕ ಇರುತ್ತೆ. ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ. ಸಾಯಂಕಾಲ ಆದಮೇಲೆ ಅದೇನು ಮಾಡುತ್ತೆ, ಸೂರ್ಯ ಮುಳುಗ್ತಾ ಇರ್ತಾನೆ. ಸೊ ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಟೆಂಪ್ರೇಚರ್ ಕೂಲ್ ಆಗ್ತಾ ಬರುತ್ತೆ. ಅವಾಗ ಬೆಚ್ಚಗಿರೋ ಜಾಗ, ಅವಾಗ ಮನೆ ಒಳಗಡೆ ಯಾವ್ದಾದ್ರು ಇಟ್ಟಿಗೆಗಳ ಸಂದಿ ಅಥವಾ ಸೌದೆ ಸಂದಿಯಲ್ಲಿ, ಕಲ್ಗಳ ರಾಶಿಯಲ್ಲಿ, ಆ ಥರ ಜಾಗಗಳಲ್ಲಿ ನೆಕ್ಸ್ಟ್ ಮನೆ ಒಳಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲೇ ಇದೆ ನೋಡಿ, ನಾಗರ ಹಾವಿನ ಮರಿ. ಏನಂಟಿ ವಾವ್ ಅಂತ ಇದ್ದೀರಾ? ನಾವು ನೋಡಿ ಏನಮ್ಮ ಅಲ್ಲಿ ಆಂಟಿ ನೋಡಿ, ಆಂಟಿ ಅಣ್ಣ, ಆಂಟಿ
ಏನಂಟಿ ತುಳಿದ್ರ ನೀವು? ಕರೆಕ್ಟ್, ನೀವು ತುಳಿದು ಬಿಟ್ಟಿದ್ರಿ, ಕಚ್ಚಿತ್ತು ಅಲ್ವಾ ನಿಮಗೆ? ಬಕೆಟ್ ಹಾಕಿ ಮುಚ್ಚಿಟ್ಟಿದ್ದೆ, ಆಮೇಲೆ ಬಂದು ತಗೊಂಡ್ರು. ಕರೆಕ್ಟ್, ಅವ್ರಿಗೆ ಹಾವು ಕಚ್ಬಿಟ್ಟಿತ್ತು. ನಾಗರಹಾವಲ್ಲ, ಇರಿ ಫಸ್ಟ್ ಇದನ್ನ ಮುಗಿಸ್ಬಿಡ್ತೀನಿ ಇರಿ. ನಾನ್ ಪಾಯ್ಸನ್. ನಾಯ್ತು ಅಯ್ಯೋ ಸದ್ಯ. ಸೊ ನೋಡಿ ಅದೆಷ್ಟು ಅಲ್ಲಿ ತಂಪು ತೇವಾಂಶ ಇರೋದ್ರಿಂದ ಅಲ್ಲಿ ಹೋಗಿ ಹೋಗಿ ಅಣ್ಣ ಈಗ ಇದಕ್ಕೆ ಹಚ್ಚಿದ್ರು ಪ್ರಾಬ್ಲಮಾ? 100% ಅಣ್ಣ. ಹೌದಾ? ಹುಟ್ಟಿರೋ ಮರಿ, ಮೊಟ್ಟೆಯಿಂದ ಆಚೆ ಬಂದಿರೋ ಮರಿ ಕಚ್ಚಿದ್ರು ಕೂಡ ಅದು ತೊಂದರೆನೆ. ಸೊ ಅಂದ್ರೆ ಈ ಹಾವು ನಾಗರಾವು ಹುಟ್ಟಿದ ತಕ್ಷಣ ವಿಷಯ ಇರುತ್ತೆ ಅದಕ್ಕೆ. ಹೌದು ಹೌದು. ಈಗ ನಮಗೆ ಹೇಗೆ, ಒಂದು ನಿಮಿಷ ಇರಿ, ಒಳಗೆ ಹಾಕ್ಬಿಡ್ತೀನಿ. ಹಾಗೆ ಜರುಗಿಸ್ಬಿಟ್ಟು ಏನಾದ್ರು ಇನ್ನೂ ಏನಾದ್ರು ಇದೆಯಾ ಅಂತ ಬೇರೆ ಇನ್ನೊಂದು ಇವ್ರ ಮಮ್ಮಿ ಇದೆಯಾ ಅಂತ ನೋಡ್ತೀನಿ ಒಂದು ನಿಮಿಷ. ಇಲ್ಲ, ಅದ್ರದ್ದು ಅವ್ರ ಡ್ಯಾಡೇ ಇದೆಯೋ? ಒಂದು ನಿಮಿಷ. ಮರಿಗಳು ಇನ್ನೂ ಇದೆಯಾ ಅಂತ. ಮರಿಗಳು 2 ಸಿಕ್ಕು ಆಗ್ಲೇ. ಹೌದಾ? ಇವರೊಂದು ಬಾಟಲ್ ಎಲ್ಲ ನಮ್ಮನೆಯವರು ನಮ್ಮನೆ ಮುಂದೆ ಬಂದಿದ್ದು ಬಾಟಲ್ ಎಲ್ಲ ಒಂದು ನಿಮಿಷ ಇರಿ, ಹುಕ್ ತಂದ್ಬಿಡ್ತೀನಿ. ಎಲ್ಲ ಹೋಗಿ ಎಲ್ಲ ಇದಾಗಿತ್ತು. ಅಮ್ಮ ಏನಮ್ಮ? ನಮ್ಮನೆಯವರು ಇದಕ್ಕಿಂತ ದೊಡ್ಡದೇ ಹಿಡಿದು ಬಾಟ್ಲಿಗೆ ಹಾಕಿದ್ರು. ಯಾರು ನಿಮ್ಮ ಮನೆಯವರು? ಇವ್ರೆ. ಇವ್ರು ನಿಮ್ಮ ಮನೆಯವರಾ? ಹಾವು ಹಿಡಿತಾರಾ? ಹಿಡಿಯಲ್ಲ, ಅಪರೂಪ ಹಿಡಿದ್ಬಿಟ್ಟು ಅವತ್ತಂತೂ. ವಿಷದಾವೆ ಇದೇ ನಾಗರಾಜ್ ಹಿಡಿತ ಹೆಡೆ ಅಂಕಲ್ ನಾಗರ ಹೊಡೆದ್ಬಿಟ್ರಾ? ಕಾರ್ ಅಡಿ ಗೊತ್ತಾಗ್ತದೆ. ಅಯ್ಯೋ ಜೇಮ್ಸ್ ಬಾಂಡ್ ತರ ಅಂಕಲ್. ಅಂಕಲ್ ಎಷ್ಟು ವರ್ಷ ಆಯ್ತು ನೀವು ಹಾವು ಹಿಡಿದೆ? ಫಸ್ಟ್ ಟೈಮು. ಏನ್ ಭಯ ಆಗ್ಲಿವಾ? ಆ ಮೂಮೆಂಟಲ್ಲಿ ಏನು ಅನಿಸಲಿಲ್ಲ. ಹಿಡಿದೆ ಹಿಡ್ಬಿಟ್ಟು ಒಂದು ಬಾಟ್ಲ್ ಇಟ್ಬಿಟ್ಟು ಅದು ನಾವು ಕಾರ್ ವಾಶ್ ಮಾಡ್ತಿದ್ವಲ್ಲ, ಇವ್ರ ಮನೆ ಕಡೆಯಿಂದ ಬಂತು. ನಾವು ನೋಡಲಿಲ್ಲ. ಆಮೇಲೆ ಇವ್ರು ಹೇಳಿದ್ರು, ನೋಡ್ರಿ ಹಾವು ಬರ್ತಾ ಇದೆ, ಹಾವು ಬರ್ತಾ ಇದೆ. ನಿಮ್ಮ ಹೆಂಗಸರು ಅಲ್ಲ, ಯಾರು ರೋಡಲ್ಲಿ ಹೋಗೋರು? ಹಾ, ಎಷ್ಟು ಡಿಸ್ಟೆನ್ಸ್ ಇತ್ತು. ಗಾಡಿ ಒಂದು ಕೋಲ್ ಇಟ್ಕೊಂಡು ತಲೆ ಮೇಲೆ ಬಿಟ್ಟೆ, ನಿಂತ್ಕೊಂತು. ಆಮೇಲೆ ಡಬ್ಬ ತಂದ್ಬಿಟ್ಟು ಏನು ಅಂಕಲ್ ನೀವು ಏನು ಡ್ಯೂಟಿ ಮಾಡೋದು ನೀವು? ಇಲ್ಲ, ನಾವು ರಿಟೈರ್ಡ್ ಇಲ್ಲ. ರಿಟೈರ್ಡ್ ಆದ್ರೂ ಹಾವು ಹಿಡಿತೀರಿ ನೋಡಿ ಹೆಂಗೆ. ಫಸ್ಟ್ ಟೈಮ್ ಗ್ರೇಟ್ ಸರ್ ನೀವು. ಬಂದು ಕೇಳಿದ್ರು, ನಮ್ಗೆ ಗೊತ್ತಿಲ್ಲ ಸರ್. ವೆರಿ ಗುಡ್. ಏನು ಡ್ಯೂಟಿ ಮಾಡ್ತಾ ಇದ್ರಿ? ಬೆಲ್ಲು. ನಮ್ಮ ಶ್ಯಾಮ್ ಇದು ಟ್ಯೂಬ್ನ ಟ್ರಾನ್ಸ್ಪರೆಂಟ್ ಇಟ್ಕೋಬೇಕು ನೋಡಿ. ಟ್ರಾನ್ಸ್ಪರೆಂಟ್ ಇಟ್ಕೊಂಡ್ರೆ ನಮಗೇನೋ ಹಾವು ಒಳಗಡೆ ಇದೆ ಅಂತ ಏನೋ ನಾವೇನೋ ಒಂದು ಅದರಿಂದ ಒಂದು ಮಜಾ ತಗೊಳ್ತೀವಿ. ಓ ನೋಡಿಲ್ಲಿ ಹಾವು ಹೆಂಗಿದೆ, ಎಲ್ಲರೂ ನೋಡ್ಬೋದು ಅಂತ. ಆದರೆ ಹಾವಿಗೆ ಸರಿಸೂಕ್ತವಾದಂಥ ಒಂದು ಮೆಟೀರಿಯಲು ಇದು. ಅದಕ್ಕೆ ನಾವು ಕಾಣಿಸ್ಬಾರ್ದು, ಇಲ್ಲಾಂದ್ರೆ ಅದಕ್ಕೆ ಗಾಬರಿ ಆಗುತ್ತೆ. ಸೊ ಆ ಪ್ರಾಣಿ ಪರವಾಗಿ ನಾವು ಯೋಚನೆ ಮಾಡಿರೋದು ಅಷ್ಟೇ. ಈಗ ಅದಕ್ಕೆ ಇದು ತೂತ್ ಮಾಡಿದ್ದೀರಾ? ಹೌದು, ಹೊಲ್ಸಿದೆ. ಉಸಿರಾಡಕ್ಕೆ ತೂತ್ ಮಾಡಿ ಆರಾಮಾಗಿ ಉಸಿರಾಡ್ಕೊಂಡು ಆರಾಮಾಗಿರುತ್ತೆ, ಆಚೆ ಕೂಡ ಬರೋದಿಲ್ಲ. ಓಹೋ, ಈಗ ಇದೆಷ್ಟು ಜಸ್ಟ್ ಬಾರ್ನಾ? ಜಸ್ಟ್ ಬಾರ್ನ್ ಅಂತಂದರೆ ಏನೊಂದು 18ರಿಂದ ಒಂದು 25 ದಿನ ಆಗಿರ್ಬೋದು ಅಷ್ಟೇ ಮೊಟ್ಟೆಯಿಂದ ಆಚೆ ಬಂದು. ಆಲ್ರೆಡಿ ಫೀಡಿಂಗ್ ತಗೊಂಡಿದೆ. ಅದು ಹೊಟ್ಟೆ ಒಳಗಡೆ ಒಂಚೂರು ಬಲ್ಜ್ ಇತ್ತು, ಸೊ ಅದು ಆಲ್ರೆಡಿ ಫೀಡಿಂಗ್ ತಗೊಂಡಿದೆ. ಅಂದರೆ ಏನೋ ಬೇಟೆ ಮಾಡಿದೆ ಅಂದರೆ ಹಲ್ಲಿ ಗಿಲ್ಲಿ ಏನಾರು ತಿಂದಿರುತ್ತೆ. ಸೊ ಇಂಥ ಜಾಗದಲ್ಲಿ ಗೆದ್ಲಿರುತ್ತೆ, ಗೆದ್ಲನ್ನು ತಿನ್ನೋಕ್ಕೆ ಹಲ್ಲಿಗಳು ಬರುತ್ತೆ, ಹಲ್ಲಿಗಳನ್ನ ತಿನ್ನೋಕ್ಕೆ ಹಾವುಗಳು ಬರುತ್ತೆ. ಸೊ ಒಂದು ಆಹಾರದ ಸರಪಳಿನೂ ಕೂಡ ಇದಿಷ್ಟು ಜಾಗದಲ್ಲೇ ಸಿಕ್ಬಿಡುತ್ತೆ. ಅಂಕಲ್ ಎಲ್ಲ ಬಿಸಾಕ್ತಾ ಇದ್ದಾರೆ. ಅಲ್ಲಿ ಬರಲಿ ಯಾವ ಅಂತ ಆಗ್ತಾರೆ. ಇನ್ನು ಆಲ್ರೆಡಿ ಮಾಡ್ತಾರೆ, ಮಂಚ ರೆಡಿ ಮಾಡ್ತಾರೆ. ಅಂಕಲ್ ಹೊಟ್ಬಿಡೋಣ, ಹೋಗೋಣ. ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮಗೆಲ್ಲ. ಥ್ಯಾಂಕ್ ಯು. ಒಂದೇ ನಿಮಿಷ ಕೈ ತೊಳ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡಿ ಇಲ್ಲೆಲ್ಲ ತುಂಬ ಈ ಥರ ಗಿಡ ಎಲ್ಲ ಬೆಳ್ಕೊಂಡಿದೆಯಲ್ಲ, ಇಲ್ಲೆಲ್ಲೋ ಸೇರ್ಬಿಟ್ಟವೆ ಇರುತ್ತಲ್ಲ. ಇವಾಗ ಖಾಲಿ ಸೈಟ್ಗಳಲ್ಲಿ ಗಿಡ ಹೆಚ್ಚಾಗಿ ಬೆಳೀತಾ ಇರುತ್ತೆ. ಇವಾಗ ಮಳೆ ಬರ್ತಾ ಇರೋದ್ರಿಂದ ಜನ ಏನು ಮಾಡ್ತಾರೆ, ನಮ್ಮ ಮನೆಗೆ ಹಾವು ಬಂದ್ಬಿಡುತ್ತೆ ಅಂತ ಗಿಡನೆಲ್ಲ ಕ್ಲೀನ್ ಮಾಡಿಬಿಡುತ್ತಾರೆ. ಸೊ ಕ್ಲೀನ್ ಮಾಡಿಸೋದ್ರಿಂದ ಹಾವುಗಳು ನಿಮ್ಮ ಮನೆಗಳಿಗೆ ಹೆಚ್ಚಾಗಿ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ. ಸೊ ಈ ಒಂದು ಜಾಗದಲ್ಲಿ ಒಂದು 8ರಿಂದ 10 ಹಾವುಗಳು ವಾಸ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ ಅನ್ಕೊಳ್ಳೋಣ. ಒಂದು 8ರಿಂದ 10 ಹಾವುಗಳು ವಾಸ ಮಾಡ್ತಾ ಇದೆ. ಯಾವಾಗಲೂ ಒಂದ್ಸಲಿ ಆಚೆ ಬಂದು ಕಾಣಿಸ್ಕೊಳ್ಳುತ್ತೆ. ಮೋರಿಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಜಾಗಗಳಲ್ಲಿ ಓಡಾಡ್ತಾ ಇರುತ್ತೆ. ಇಲಿ ಹಿಡ್ಕೊಂಡು ವಾಪಸ್ ಬಂದು ಅದೇ ಜಾಗದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ಅದು ಗೊತ್ತು ಮನೆಗಳಿಗೆ ಹೋಗಿ ಬರೋದು. ಯಾಕೆಂತಂದ್ರೆ ಅಲ್ಲಿ ಜನಗಳು ಓಡಾಡ್ತಾರೆ, ಅಥವಾ ನನಗಲ್ಲಿ ಔಸ್ಕೊಳ್ಳೋದಕ್ಕೆ ಜಾಗ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಡಗಳ ಮಧ್ಯೆ ಇರುತ್ತೆ. ಸೊ ಜನಗಳು 1-2 ಹಾವುಗಳು ರಸ್ತೆ ದಾಟೋದನ್ನ ನೋಡಿ, ಈ ಸೈಟ್ ಇಲ್ಲೇ ಇದ್ರೆ ಹಾವು ಬಂದ್ಬಿಡುತ್ತೆ ಅಂತ ಇದನ್ನ ಯಾವಾಗ ಕ್ಲೀನ್ ಮಾಡ್ತಾರೆ, ಇಲ್ಲಿರೋ 8-10 ಹಾವುಗಳು ಮನೆಗಳು ನಾಶ ಆಗುತ್ತೆ. ಮನೆ ನಾಶ ಆದಂಗೆ ಅಲ್ವಾ? ಸೊ ಅವಾಗ ಯಾರ ಮನೆಗೆ ಹೋಗುತ್ತೆ? ಜನಗಳ ಮನೆಗೆ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಖಾಲಿ ಸೈಟ್ ಏನಾರ ಕಂತು ಅಂತಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡೋ ತನಕ ಆ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡಿಸ್ಬೇಡಿ. ನಾನು ಎಲ್ಲ ಕಡೆ ಹೋದಾಗ್ಲೂ ಕೂಡ ಅದನ್ನೇ ಹೇಳೋದು. ಈ ಕಾರ್ಪೊರೇಷನ್ ಅವರು JCB ತೊಗೊಂಬಂದು ಅವರೇನೋ ಕ್ಲೀನ್ ಮಾಡ್ಬಿಟ್ಟು ಎತ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅಕ್ಕಪಕ್ಕದ ಮನೆಗಳಿಗೆ ಹಾವುಗಳು ಜಾಸ್ತಿ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ. ಸೊ ಎಷ್ಟೋ ಜನ ಹೋದಾಗ ಅದನ್ನೇ ಹೇಳೋದು, ಸರ್ ಇಲ್ಲಿ ಗಿಡಗಳಿದ್ದಾಗ ಒಂದು ಹಾವು ಕಾಣಿಸ್ತಾ ಇರಲಿಲ್ಲ, ಕ್ಲೀನ್ ಮಾಡಿದ್ಮೇಲೆ ನಮ್ಮ ಮನೆಗೆ ಈಗ ನೋಡಿ 4ನೇ ಹಾವು ಬರ್ತಾ ಇರೋದು, ಈಗ ನೋಡಿ 5ನೇ ಹಾವು ಬರ್ತಾ ಇರೋದು ಅಂತ ಕರೆಸ್ಕೊಂಡಾಗ್ಲೆಲ್ಲ ಹೇಳ್ತಾರೆ ಪ್ರತಿಯೊಂದ್ಸಲ. ಹಾಂ. ಸೊ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ, ಒಂದು ಸೈಟನ್ನ ಬಿಟ್ಬಿಟ್ರೆ ಅದು ಹಾವುಗಳು ನಿನ್ನ ಅವಾಗ ಡಿಸ್ಟರ್ಬ್ ಮಾಡೋದಕ್ಕೆ, ಇಂಟರ್ಫಿಯರ್ ಆಗೋದಕ್ಕೆ ಹೋಗಲ್ಲ. ಕೈ ತೊಳ್ಕೊಂಡ್ಬರ್ತೀನಿ. ತೊಳ್ಕೊಂಡು ಇದು ನೋಡಿ, ನಮ್ಮ ಸೂರ್ಯ ಅವರ ಜೀಪ್ ಇದೆ ಸ್ನೇಹಿತರೆ. ಮಹೀಂದ್ರ ತಾರು ಜೀಪ್ ತೊಗೊಂಡಿದ್ರು. ಎಲ್ಲವೂ ಮಾಡರ್ನ್ ಟೂಲ್ಸ್ ಎಕ್ವಿಪ್ಮೆಂಟ್ಸ್ ಇದೆ. ಅವ್ರು ಹೇಳ್ತಾ ಇರಲ್ಲ ನೋಡಿ, ಹಗ್ಗ ಇಲ್ಲೇ ಇದೆ ನೋಡಿ. ಹಗ್ಗ ಇಲ್ಲೇ
ಸುರೇಶ್ ಅವರು ಸ್ನೇಕ್ ರೆಸ್ಕ್ಯೂ ಅವರೆಲ್ಲ ಆದ್ರೂ ಧೈರ್ಯ ಮಾಡಿ ಒಬ್ರು ಆಂಟಿ ನೋಡಿ ಅಲ್ಲಿ ಹಾವು ಹೋಗ್ತಾ ಅಂತ ಕಾರಣಕ್ಕೆ ಲಬಕ್ಕಂತ ಕೈ ಹಾಕಿ ಹಾವು ನೋಡಿಕೊಂಡ್ರು ಅದು ಆಂಟಿ ಹೇಳಿದಕ್ಕೆ ಹಂಗೇನಿಲ್ಲ ಅಂಕಲ್ಸ್ ಹೇಳಿದ್ರೆ ಹಿಡಿತಾರೆ ಅವರು. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಈ ಮನೇಲಿ ಏನಾಗಿತ್ತು ಅಂತಂದ್ರೆ, ಸೊ ಆಂಟಿ ನನಗೆ ಫೋನ್ ಮಾಡ್ತಾರೆ ಸುಮಾರು ರಾತ್ರಿ ಒಂದು 8-8:30 ಆಗಿರ್ಬೋದು. ಅವಾಗ ನಾನು ಲೈಟ್ ಏನೋ ಹಿಂದೆಗಡೆ ಹೋಗೋದಕ್ಕೆ ಹೋದೆ. ಅಂತ ಟೈಮಲ್ಲಿ ಹಾವನ್ನ ತುಳಿದಾಗ ಹಾವು ನನಗೆ ಕಚ್ಚಿತು ಅಂತ ಫೋನ್ ಬಂತು ನನಗೆ. ಸೊ ಇಲ್ಲಿಗೆ ಬಂದು ನೋಡಿದಾಗ ಆಂಟಿಗೆ ಆಲ್ರೆಡಿ ಹಾವು ಕಚ್ಚಿಬಿಟ್ಟಿದೆ. ಯಾವ ಹಾವು ಗೊತ್ತಿಲ್ಲ, ಮನೆ ಒಳಗಡೆ ಹಾವಿದೆ. ಸೊ ಹಾವನ್ನ ರೆಸ್ಕ್ಯೂ ಮಾಡಿದ್ಮೇಲೆ ಗೊತ್ತಾಯ್ತು, ಈ ಒಂದು ಹಾಸ್ಪಿಟಲ್ ನಾವು ಒಂದು ವುಲ್ಫ್ ಸ್ನೇಕ್ ಅಂತ ರೆಸ್ಕ್ಯೂ ಮಾಡಿದ್ವಿ ಗೊತ್ತಾ, ನನಗೆ ಕಚ್ತಾ ಇತ್ತಲ್ಲ ಸಿಕ್ಕಾಗ. ಹೌದು. ಸೊ ಅದೇ ಒಂದು ವುಲ್ಫ್ ಸ್ನೇಕು ಇವರ ಒಂದು ಮನೇಲಿ ಸಿಕ್ಕಿದ್ದು. ಸೊ ಈ ರೀತಿ ಎಷ್ಟೋ ಇನ್ಸಿಡೆಂಟ್ಸ್ ಆಗಿರುತ್ತೆ, ಎಲ್ಲಿ ಅವರಿಗೆ ಹಾವು ಕಚ್ಚಿರುತ್ತೆ ಅಥವಾ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಆಮೇಲೆ ಜಾಗಕ್ಕೆ ಬಂದಮೇಲೆ ನಾವು ಆ ಹಾವನ್ನು ಹುಡುಕಿದ್ಮೇಲೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲೂ ಆಲ್ರೆಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ವಿಷ ಇಲ್ಲ, ಕರ್ಕೊಂಬನ್ನಿ ಅಂದಾಗ ಅವ್ರಿಗೊಂದು ಸಮಾಧಾನ. ಬೈ ಚಾನ್ಸ್ ಏನಾದ್ರು ಆತರ ಕಚ್ಚಿದಾಗ ಕತ್ಲಲ್ಲಿ ಕಾಣದ ವಿಷದ ಹಾವಾದ್ರೆ ತುಂಬಾ ಡೇಂಜರ್. ವಿಷದ ಹಾವಾದ್ರೆ ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ವಿಷ ಇಲ್ದೇ ಇರೋ ಹಾವಲ್ಲಿ ಏನಂತಂದ್ರೆ ಏನು ಸಿಂಪ್ಟಮ್ಸ್ ಬರೋದಿಲ್ಲ. ಬಟ್ ಗೊತ್ತಾಗಿಲ್ಲ ಅಂತಂದ್ರೆ ಏನೂ ಆಗಲ್ಲ ಅಂತಾರೆ. ಏನ್ ಹೇಳಿ, ಅದು ಇವಾಗ ವಿಷಕಾರಿ ಹಾವಲ್ಲೂ ಕಟ್ಟಾವು ಅಂತ ಒಂದು ಬರುತ್ತಲ್ಲ, ಈ ವುಲ್ಫ್ ಸ್ನೇಕು ಕಟ್ಟಾವು ಎರಡೂ ನೋಡೋದಕ್ಕೆ ಡಿಟ್ಟು ಅಕ್ಕಪಕ್ಕ ನಿಲ್ಸಿದ್ರೆ ಅಣ್ಣ ತಮ್ಮ ಅಂತ ಹೇಳ್ಬೋದು. ಆ ರೀತಿ ಸಿಮಿಲಾರಿಟೀಸ್ ಇರುತ್ತೆ. ಸೊ ಈ ಕಟ್ಟಾವಲ್ಲಿ ಏನಾಗುತ್ತೆ, ಸಿಂಪ್ಟಮ್ಸೇ ಬರೋದಿಲ್ಲ ಬಾಡಿಲಿ. ಈಗ ನಾಗರಾವಾದರೆ ಕಚ್ಚಿದ ತಕ್ಷಣ ಉರಿಯೋದು, ಊದೋದು, ಹೊಟ್ಟೆ ನೋವು, ವಾಂತಿ, ಕಣ್ಮಂಜಾಗೋದು, ಬಾಯಿ ಒಣಗೋದು, ಉಸಿರಾಟದ ತೊಂದರೆ, ಈ ರೀತಿ ಓಕೆ ಈ ಥರ ಈ ಸಿಂಪ್ಟಮ್ಸ್ ಆಗ್ತಾಯಿದ್ರೆ ನಾಗರಾವ್ ಅಂತ ಹೇಳ್ಬೋದು. ಈ ಸಿಂಪ್ಟಮ್ಸ್ ಆಗ್ತಾಯಿದ್ರೆ ಮಂಡ್ಲದ ಹಾವು ಅಂತ ಹೇಳ್ಬೋದು. ಆದರೆ ಈ ಕಟ್ಟಾವಲ್ಲಿ ಸಿಂಪ್ಟಮ್ಸೇ ಬರೋದಿಲ್ಲ. ಸೈಲೆಂಟ್. ನನ್ನ ಹತ್ರ ಆ ಕಾಲ್ ರೆಕಾರ್ಡಿಂಗ್ ಇದೆ, ನಾನು ಅದನ್ನು ಹುಡುಕಿ ತೆಗಿತೀನಿ. ಒಂದು ಹುಡುಗಿ ಮಲಗಿರ್ಬೇಕಾದ್ರೆ ಬಂದು ತುಟಿ ಕಚ್ಬಿಟ್ಟು ಹೋಗ್ಬಿಟ್ಟಿದೆ ಅಂತೆ. ಸಣ್ಣ ಮಗು, ಒಂದು 7 ವರ್ಷದ ಹುಡುಗಿಗೆ. ಇನ್ನೊಂದು ಹುಡುಗ ಯಾವಾಗಲೂ ಮಲಗಿರ್ಬೇಕಾದ್ರೆ ಆ ಹಾವು ಕಚ್ಬಿಟ್ಟು ಹೋಗಿರೋದು, ಅಥವಾ ಹಾಸಿಗೆ ಕೆಳಗಡೆ ಸಿಕ್ಕಿರೋದು, ದಿಂಬು ಕೆಳಗಡೆ ಸಿಕ್ಕಿರೋದು, ಈ ರೀತಿ ಸುಮಾರು. ಹೌದು. ಅಯ್ಯೋ. ಸೊ ಅದು ಏನು ಸಿಂಪ್ಟಮ್ ತೋರ್ಸೋದೇ ಇಲ್ಲ. ಸೊ ಎಂಡ್ ಮೂಮೆಂಟ್ ತನಕ ಏನಾಗುತ್ತೆ ಅವ್ರಿಗೆ, ಇಲ್ಲ ಅಂತಂದ್ರೆ ಅಬ್ಡಾಮಿನಲ್ ಪೇನ್ ಸಿಕ್ಕಾಬಟ್ಟೆ ಆಗುತ್ತೆ, ಇಲ್ಲ ಅಂತಂದ್ರೆ ಅವ್ರು ಡೈರೆಕ್ಟ್ ಆಗಿ ಕೋಮಾ ಕೊಲಾಪ್ಸ್ ಆಗ್ಬಿಡ್ತಾರೆ. ಅಷ್ಟು ಡೇಂಜರ್. ಸೊ ಆ ರೀತಿ ಕಾಲ್ ರೆಕಾರ್ಡಿಂಗ್ಸ್ ಇದೆ, ನಾನು ಹುಡುಕಿ ಕೇಳಿಸ್ತೀನಿ. ಆಮೇಲೆ ಇನ್ನೊಂದು ಸೂರ್ಯ ಅವ್ರೆ, ಈಗ ನೋಡಿ ಭಯ ಅನ್ನೋದು ಮನುಷ್ಯನ ಹೇಗೆ ವರ್ಕ್ ಮಾಡುತ್ತೆ ಅನ್ನಕ್ಕೆ, ಈ ಬೈ ಚಾನ್ಸ್ ವಿಷಕಾರಿ ಅಲ್ದೇ ಇರೋ ಹಾವು ಕಚ್ಚಿನೋ ಹಾವು ಕಚ್ಚಿತು ಅಂತ ಹೇಳಿ ಆ ಹಾವು ಹುಡ್ಕೋದು ಲೇಟ್ ಆಯ್ತು ಅಂತ ಇಟ್ಕೊಳ್ಳಿ, ಆ ಭಯಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಖಂಡಿತವಾಗ್ಲೂ ಆಗಿದೆ. ಅದು ಆನ್ ದ ವೇ ಹೋಗ್ತಾ ಮಾತಾಡೋಣ ನಾವು. ಸೊ ಫೀಲ್ಡ್ ಕ್ಲಿಯರ್ ಮಾಡ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್. ಬರ್ತೀನಿ ಸರ್. ಥ್ಯಾಂಕ್ ಯು. ಅಂಕಲ್ ಹಿಂಗೆ ಆಗ್ಬಿಡ್ತಾ ಇರಿ ನೀವು, ಸುರೇಶ್ ಅಂಕಲ್. ಸ್ನೇಕ್ ಸುರೇಶ್. ಸ್ನೇಕ್ ಸುರೇಶ್ ಚೆನ್ನಾಗಿದ್ದೀರಾ? ಸ್ನೇಕ್ ಶಾಮ್ ತಮ್ಮನ್ ಥರ ಸರ್. ಇದ್ಯಾರು ಸರ್ ಇದು ಬೆನ್ಸು ಅಣ್ಣ, ಅಥವಾ ರಿವರ್ಸ್ ಹಾಕ್ತೀರಾ? ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.